ಬರೋದು ಈ ರೇಂಜ್ಗೆ ಆಕ್ಸಿಡೆಂಟ್ ಆಗೈತೆ. ಒಂದು ಚೂರು ಚೆನ್ನಾಗಿಲ್ಲ, ಸ್ಮೆಲ್ ಬರ್ತೈತೆ. ಒಳಗೆ ಹೋಗ್ತಿದ್ರೆ ನಾನು ವಾಂತಿ ಬರ್ತೈತೆ. It was not easy from the start. There were days when I fell apart. Just keep falling. ಹೇಳಣ್ಣ, ಹೆಂಗಾರ್ದವ್ರಿಗೆ ತಮಿಳ್ ಬರಲ್ಲ ಅಣ್ಣ. ಜಾಸ್ತಿ ತಲೆ ತಿಂತವ್ರಿರು. ಧನುಷ್ಕೋಡಿ ಮುತ್ಕೊಂಡ್ಬಿಟ್ಟರು ಕಣೋ ರಾಮೇಶ್ವರಮ್ಮ. ಧನುಷ್ಕೋಡಿ ಎಲ್ಲ ಕ್ಯಾಮ್ರಾ ಅವನಾರ ಕಿತ್ಕಿತ್ಕೊಬಿಟ್ಟ. ಹೋಯ್ತು. ಸೊ ಇವತ್ತು ನೈಟ್ ರೈಡ್ನ ಮಾಡೋಣ ಬರ್ರಿ, ಮುಂದೆ ಎಲ್ಲರೂ ಸಿಗ್ತೀನಿ. இல்லை அதெல்லாம் முடியாது. 24 hours எங்களுக்கு நீங்கள் எப்போ வேணாலும் கல்வி பண்ணிக்கலாம். ಹಲೋ, ರೂಮ್ ಬಾಡಿಗೆ ಎಲ್ಲ ಕಡಿಮೆ ಮಾಡೋಕ್ಕಾಗಲ್ಲ ಅಂತ 900 ಮಾತ್ರ ಕೊಡೋದು. ಬಾಯ್ಸ್, ನಿಮಗೆಲ್ಲ ಒಂದು ಸಜೆಷನ್ನು, ಯಾರಾದರೂ ರಾಮೇಶ್ವರಂ ಬರಬೇಕಂದ್ರೆ ವೀಕೆಂಡಲ್ಲಿ ಬರೋಕ್ಕೆ ಯೋಚನೆ ಸಹ ಮಾಡಿಬಿಡಿ. ಬಾಯಿಗೆ ಬಂದಿದ್ದು ರೂಮ್ ರೇಟು, ಹೋಟ್ಲು ಸಿಗ್ತಾಯಿಲ್ಲ, ಯಾವುದೋ ಒಂದು ಲಾಡ್ಜ್ಗಳು ಸಿಗುತ್ತೆ 900 1000ನೇ ಕೊಡೋಣ. ಒಂದು ಚೂರು ಚೆನ್ನಾಗಿಲ್ಲ, ಸ್ಮೆಲ್ ಬರ್ತೈತೆ. ಒಳಗೆ ಹೋಗ್ತಿದ್ರೆ ನಾನು ವಾಂತಿ ಬರ್ತೈತೆ. ಏನು ಬರೋದು ಈ ರೇಂಜ್ಗೆ ಆಕ್ಸಿಡೆಂಟ್ ಆಗೈತೆ. ಯಪ್ಪ, ವಾಂತಿ ಬರ್ತೈತೆ ಆ ಸ್ಮೆಲ್ಲಿಗೆ. ನನಗೆ ಒಳಗೆ ಹೋಗೋಕ್ಕಾಗ್ತಾಯಿಲ್ಲ. ಇಲ್ವಾ ಇಲ್ಲಿ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಏನು ಚೆನ್ನಾಗಿರುತ್ತೆ ಒಳಗೆ. ನನಗೆ ಹೈಜೀನ್ ಇಲ್ಲ ಅಂದರೆ ಒಳಗೆ ಇರೋಕ್ಕೂ ಮನಸ್ಸಾಗಲ್ಲ. ಕ್ಲೀನಾಗಿರ್ಬೇಕು. ಅಟ್ಲೀಸ್ಟ್ ರೂಮ್ ಮಲ್ಕೊಳಕ್ಕಾದ್ರು, ಅಲ್ಲಿ ಉಸಿರಾಡೋಕ್ಕಾದ್ರು. ನಂದು 10 ಕಿಲೋಮೀಟ್ರ್ ಇದೆ ಧನುಷ್ಕೋಡಿ. 10-15 ಕಿಲೋಮೀಟ್ರು ಹೋಗ್ತೀನಿ. ಫೋಟೋ ಗಿಟ ಹಿಡ್ಕೊತೀನಿ, ವೀಡಿಯೋ ಮಾಡ್ಕೊತೀನಿ. ರಾತ್ರಿ 3 ಗಂಟೆ ತನಕ ಹೊಡಿತೀನಿ ಮನೆಗೆ. ಮನ್ಸಿಗೆ ಬೇಜಾರಾಗೋಯ್ತು. ಬಾಯಿಗೆ ಬಂದಿದ್ರೆ ಹೇಳ್ತವ್ರಿಗೂ ರೂಮ್ಗಿಲ್ಲಿ. ನನ್ನ ಗಾಡಿಗೆ ನಾನು ಪೆಟ್ರೋಲ್ ಹಾಕ್ಸ್ಬಿಟ್ರೆ 2.5 ಸಾವಿರ ನಾನು ಮನೆಗೆ ಹೊಂಟೈತೀನಿ. 500 ಕಿಲೋಮೀಟ್ರ್ ಮನೆ ಇಲ್ಲಿಂದ. 25 ಮೈಲೇಜ್ ಕೊಡುತ್ತೆ ಅಂದರೂ 2,000, 2.5 ಸಾವಿರಕ್ಕೆ ನಾನು ಮನೆಗೆ ಹೊಂಟೈತೀನಿ ಕರೆಕ್ಟಾಗಿ. ರೂಮಿಗೆ ಕೊಡೋ ದುಡ್ಡು ಬಂದು ನೋಡ್ತೀನಿ ಬಾಯ್ಸ್. ಒಟ್ಟು ನಾನು ಸಖತ್ ಬೇಜಾರಾಗೋಯ್ತು. ಈಗ ಧನುಷ್ಕೋಡಿಗೆ ಹೋಗ್ಬಿಟ್ಟು ಇನ್ಸ್ಟಾದಲ್ಲಿ ಒಂದು ಅಪ್ಡೇಟ್ ಹಾಕಿ ನೋಡ್ತೀನಿ ಇದೆಲ್ಲ ಏನು ಹೆಂಗೆ ಅಂತ. ಓಕೆ ಬಾಯ್ಸ್, ಹತ್ತತ್ರ ಧನುಷ್ಕೋಡಿ ಹತ್ತತ್ರ ಬಂದಿನಿ. ಸ್ಟಾರ್ಟಿಂಗ್ ಹತ್ರಕ್ಕೆ ಪಕ್ಕದಲ್ಲೆಲ್ಲ ಸಮುದ್ರ ಇದೆ ಇಲ್ಲಿ ನೋಡಿರಿ. ಸೊ 360 ಸೆಟಪ್ ಮಾಡ್ಕೋಬೇಕು. ಎಲ್ಲರೂ ನಳ್ಳು ಹುಡುಕ್ತಾ ಇದ್ದೀನಿ ಗುರು, ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ. ಆಲ್ರೆಡಿ ನನ್ನ ಮೈಯೆಲ್ಲ ಉರಿದೋಗೈತೆ. ನನಗೆ ಐತೆ ಅಲ್ಲ, ಇನ್ನೂ ತಿರ್ಗಾ ಬಿಸಿಲಲ್ಲಿ ನಿಲ್ಲಬೇಕು ಅಂದರೆ ನನ್ನ ಕೈಲಂತೂ ಆಗಲ್ಲ. ಓಕೆ ಬಾಯ್ಸ್, ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ, 360 ಸೆಟಪ್ ಮಾಡ್ಕೊಂಡೆ. ಆ್ಯಕ್ಚುಲಿ ಆ ಮೌಂಟು ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಅದು ಆ ಲಾಕ್ ಮಾಡಿಬಿಟ್ಟು ಅದಕ್ಕೆ ಎಕ್ಸ್ಟೆಂಡರ್ ಹಾಕೋದು, ಅದು ಅಷ್ಟು ಗಟ್ಟಿ ಇಲ್ಲ. ಅದೇ ತೇಲಾಡ್ತಾ ಇರುತ್ತೆ ಹಿಂಗೆ ಹಿಂದೆ ಮುಂದಕ್ಕೆ. ಅದಕ್ಕೆ ಅದು ಬೇಡ ಅಂತ ಕಿತ್ಬಿಟ್ಟು ನನ್ನ ಬ್ಯಾಗು ಬಂಜಿ ಗಾಡಿಗೆ ರಾಡ್ಗೆ ಹಾಕಿ ಬಂಜಿ ಗಾಡಲ್ಲಿ ಕಟ್ಬಿಟ್ಟಿದ್ದೀನಿ. ಹಂಗೆ ಅದನ್ನು ಅಲ್ಲಾಡ್ತಾ ಇಲ್ಲ. ಆ್ಯಕ್ಚುಲಿ ಇದೇ ಚೆನ್ನಾಗಿದೆ ಕ್ಲೀನಾಗೆ. ನನಗೆ ಅದಕ್ಕಿಂತ ಇದೇ ಸ್ವಲ್ಪ ಸೇಫ್ಟಿ ಅನಿಸ್ತಾ ಇದೆ. ಕೆಳಗೆ ಬೀಳೋ ಥರ ಅಂತೂ ಅದು ಕಾಣ್ತಾ ಇಲ್ಲ. ಮೊದಲು ಮೌಂಟ್ಗೆ ಆಗ್ತಿದ್ದೆ ಹೋಗ್ತಿತ್ತು. ಸೊ ಇಲ್ಲಿಂದ ಧನುಷ್ಕೋಡಿ ಸ್ಟಾರ್ಟ್ ಅಂತ ಹೇಳಿತ್ತು. ಆ ಕಡೆಗೆ ಧನುಷ್ಕೋಡಿ ಬೀಚ್ ಇರಂಗಿದೆ. ಓಕೆ ಬೈಸ್, ಹೋಗೋಣ ಬರ್ರಿ. ಅತ್ತ ಇತ್ತ ಸಮುದ್ರ, ಮಧ್ಯದಲ್ಲಿ ನನ್ನ ಗಾಡಿ ಉದ್ದ ಹೋಗ್ತಾ ಐತೆ ನೋಡ್ರಿ. 360 ಬೇಕಿತ್ತು ನನಗೆ ಆ್ಯಕ್ಚುಲಿ ಈ ವ್ಯೂ. ಸೊ ಹಂಗಾಗಿ ಲಕ್ಕಿ ಬ್ರೋ ಹತ್ರ 360 ಕಿತ್ಕೊಂಬಂದಿನಿ. ಕೊಡಿ ಬ್ರೋ ಇದನ್ನು ಮಾಡ್ಕೊಂಬರ್ತೀನಿ ವಿಡಿಯೋ ಅಂತೇಳಿ. It was not easy from the start. There were days when I fell apart. Just keep following your heart. Keep that hope, 'cause it's hope that dies the last. To never give up, to never back down. I believe it's true. Every day the sun rises again for you. Live your life, live your dream. It's the sound of
ಹೇಳಣ್ಣ. எங்கேருந்து வரீங்க? ತಮಿಳ್ ಬರಲ್ಲ ಅಣ್ಣ. ಹಿಂದಿ, ಇಂಗ್ಲೀಷ್, ಕನ್ನಡ. இங்கிலீஷ். Yeah, tell me. You are coming. Today I'm come from Kanyakumari. You going to Kanyakumari? No, today I came from Kanyakumari. Went to the Srinagar. Came from Kanyakumari. Okay. Went to Srinagar and came to Kanyakumari. Okay. Native? Native? Bangalore. ಜಾಸ್ತಿ ತಲೆ ತಿಂತವ್ರಿರು. ಧನುಷ್ಕೋಡಿ ಮುತ್ಕೊಂಡ್ಬಿಟ್ಟಾರ ಕಣೋ. ರಾಮೇಶ್ವರಂ ಧನುಷ್ಕೋಡಿ ಎಲ್ಲ ಸಂಡೇ ಅಂದ್ಬಿಟ್ಟು ಬೀಚ್ ಹತ್ರ ಗಾಡಿ ಹೋಗ್ಬಿಟ್ಬಿಟ್ರು. ಹೊಂಟೈತೀನಿ ಆ ಕಡೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆಮ್ಮದಿ ಕೂತಿದ್ದು ಹೋಗ್ಬಿಡ್ತೀನಿ. ಯಾಗಿರೋ ನೈಟ್ ಹೊಡಿತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನೈಟ್ 2 ಗಂಟೆ ತನಕ ಹೊಡಿತೀನಿ ಇವತ್ತು. ಕ್ಯಾಮ್ರಾ ಅವನಾರ ಕಿತ್ಕೊಬಿಟ್ಟನಪ್ಪ ಆಮೇಲೆ. ಓಕೆ ಬಸ್, ಕೊನೆಗೂ ನಾನೀಗ ರಾಮೇಶ್ವರಂ ಬಂದು ಬೀಚ್ ಹತ್ರ ಜಾಯ್ನ್ ಆಗಿದ್ದೀನಿ. ಲೈಕ್ ರಾಮೇಶ್ವರಂ ಬೀಚ್ ಅಂತ ಸಿಗ್ಬಿರು ಧನುಷ್ಕೋಡಿಗೆ ಲಾಸ್ಟ್ ರೋಡು. ಸೊ ಇದೇ ಲಾಸ್ಟ್ ಇದು. ಸೊ ನಾನು ಡಾಮಿಲಿದೆ. ಸುಮಾರು ಜನ ಬಂದು ಸೆಲ್ಫಿ ಎಲ್ಲ ತೊಗೊಂಡು ಜೊತೆಗೆ. ಸೊ ನೆಟ್ವರ್ಕ್ ಇಲ್ಲ, ಅದಕ್ಕೆ ಫ್ರೀಯಾಗಿ ರೆಕಾರ್ಡ್ ಮಾಡ್ಕೊತೀನಿ. ನನ್ನ ಗಾಡಿ ಇದೆ ಅಮೌಂಟು ಎಲ್ಲ ಬಂದೆ. ತುಂಬ ಖಾಲಿ ಇರುತ್ತೆ, ಒಳ್ಳೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಇಷ್ಟಿಲ್ಲ ಅಂದ್ಕೊಂಡೆ. ಬಟ್ ಇನ್ನೇನು ಸಾಗರ ಹೋಗ್ಬಿಟ್ಟಿದೆ. ಬೇಜಾರಾಗಿ ಆಗೋಯ್ತು ಗಾಡಿ ಹೊಡಿಯೋದು. ಏನು ಗಾಡಿ ಆಗ್ತದೆ. ಇಲ್ಲಿ ಸಖತ್ ಜನಸಾಗರ. ಬೇಜಾರಾಗೋಯ್ತು. ನೋಡಿದಾಯಿತು, ಫೋಟೋ ತೊಗೊಂಡಿದ್ದಾಯಿತು, ವಿಡಿಯೋ ತೊಗೊಂಡಿದ್ದಾಯಿತು. 360 ಒಳ್ಳೆ ವ್ಯೂ ಬಂದಿರುತ್ತೆ ನನಗೆ ಗೊತ್ತಿರೋ ಮಟ್ಟಕ್ಕೆ. ಸೊ ಬೀಚಲ್ಲಿ ಗಾಡಿ ಗಿಡಿ ಎಲ್ಲ ಹೊಡೆಯೋ ಥರ ಕನ್ಸು ಇಟ್ಕೋಬಾರ್ದು. ಅದು ಈ ಟೈಮಲ್ಲಿ ಸಖತ್ ರಶ್ ಇದೆ. ಬೀಚ್ಗೆ ಹೋಗಿ ದಾರಿನೂ ಇಲ್ಲ ಇಲ್ಲಿ. ದಾರಿ ಇದ್ರೆ ಟ್ರೈನಾರು ಮಾಡುವೆ. ಎಲ್ಲ ಕಲ್ಲು, ಸುಮ್ಮನೆ ಹೈ ರಿಸ್ಕು. ಇಲ್ಲಿ ಏನೂ ಮುಟ್ಬಾರ್ದು ಗುರು. ಇಲ್ಲೆಲ್ಲ 444 ರೇಟ್ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಫನ್ ಮಾಡೋಣ ಅಂದ್ಕೊಂಡೆ. ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ಜನ ಜಾತ್ರೆ ಗುರು ಹೋದ ಕಡೆ ಎಲ್ಲ ಜನ ಈಗ ಸುತ್ತಕ್ಕೆ ಯೋಚನೆ ಮಾಡ್ತಾರೆ. ಮನೇಲಿ ಕೂತ್ಕೊಳ್ಳೋದು ಬಿಟ್ಬಿಟ್ರು ಕೋವಿಡ್ ಬಂದ ತಕ್ಷಣ. ಕೋವಿಡ್ ಬಿಟ್ಮೇಲೆ ಟೂರಿಸ್ಟವ್ರಿಗೆ ಒಳ್ಳೆ ದುಡ್ಡು. ಚೆನ್ನಾಗಿ ತಿರುಗ್ತಾವ್ರು ಜನ. ಮನೇಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತಾಯಿಲ್ಲ ಯಾರು. ಎಷ್ಟು ಜನ ಇದ್ದಾರೆ ನೋಡಿ. ಬೆಳಗ್ಗೆ 5 ಗಂಟೆಗೆ ಅಲ್ಲಿ ಸನ್ರೈಸ್ಗೆ 6 ಗಂಟೆಗೆ ಎಷ್ಟು ಜನ ಮುತ್ಕೊಬಿಟ್ಟಿದ್ರು. ಬಾಯ್ ಬಾಯ್ ರಾಮೇಶ್ವರಂ. ಹೇಳಕ್ಕೆ ಬೇಜಾರಾಗ್ತೈತೆ. ಸನ್ರೈಸು ಸನ್ಸೆಟ್ ಎರಡೂ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದೆ. ನನಗೆ ಲಕ್ಕಿಲ್ಲ. ಬರ್ತೀನಿ ಇನ್ನೊಂದ್ಸಲಿ. ದೇವ್ರು ಕಳಿಸ್ತಾನೆ. ದೇವರು ನಮ್ಮ ಕಡೆ ಯಾವತ್ತಿದ್ರು ಒಂದಲ್ಲ ಒಂದಿನ ಬರ್ತೀನಿ. ಈ ಸಮುದ್ರ ನೋಡೋಕ್ಕೋಸ್ಕರನಾದರೂ ಬರ್ತೀನಿ ಒಂದಿನ. ಚೆನ್ನಾಗಿದೆ ಪ್ಲೇಸು. ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ஃப்ரெஷ் எல்லாமே எலசல சாப்பிட நல்லா இருக்குமே. ஃப்ரெஷ்ஷான பாக்கெட். இத பாருங்க. இத பாருங்க, இப்போதான் வெட்டி எடுத்து வரேன். எல்லாமே எலசு. சாப்பிட நல்லா இனிப்பா இருக்கும். சாப்பிட்டு பாருங்க. இன்னொரு ட்ரைவரும் வாங்கிட்டு வருவீங்க. ಎಲ್ಲ ಹೊಡೆದೋಗಿದೆಯಲ್ಲ ನೀನು. இத பாருங்க, ஒண்ணு கூட உடையலனே. انا இது உடையல. டேய் சும்மா ரே. ಎಷ್ಟು ಇದು? இத பாருங்க, எதுமே உடையாம இருக்குனே. ಎಷ್ಟು? பெஸ்ட் இதுதான் பெஸ்ட். பெஸ்ட் ஆயிருங்க. நான் காட்டுறேன் பாருங்க. இதுதான் பெஸ்ட். இத பாருங்க. இதுதான் பெஸ்ட். ಇಂಜಿನ್ ನೀಟ್ ಆಗಿಬಿಟ್ಟಿದ್ಯೋ? ಇಲ್ಲ, ಆಫ್ ಆಯ್ತು ಈಗ. ಡಾಮಿನರ್ எடுத்துடா. அங்க இந்த எழுதிக்கலடா. ಇಂಜಿನ್ ನೀಟ್ ಆಗಿದೆ.
ಹೋಗೋ ಬೈಸ್ ಇಲ್ಲೇ 13 ಫುಲ್ ತಿನ್ಬಿಟ್ಟು ರೋಡ್ಗೆ ಅಷ್ಟೇ ಊಟ ಮಾಡಿದ್ರು ನಿದ್ದೆ ಬಾದಂತ ನೋಡಿದ್ರಲ್ಲ ಹುಡುಗರು ಫುಲ್ ಡ್ರೈವ್ ಮಾಡಿದ್ರು. ಏಯ್ ಸಾಕು ಹೋಗ್ರೋದು, ಇಂಜಿನ್ ಬಿಸಿ ಆಗ್ಬೇಕಿತ್ತು ಆಲ್ರೆಡಿ. ಬಾಯ್. ಲಾಂಚಿಂಗ್ ನೋಡ್ತೀರೇನ್ರೋ? ಸಾಕು ಆಲ್ರೆಡಿ ಹೀಟ್ ಆಗೈತೆ ಇಂಜಿನ್. ಆಮೇಲೆ ಸುಟ್ಕಿಟ್ಟು ಹೋಗ್ಬಿಟ್ರೆ ಕಷ್ಟ. ಹೀಟ್ ಆಗಿದೆ ಅಂತಲೇ ಪಿಟ್ ಸ್ಟಾಪ್ ಮಾಡಿದೆ. ಹೋಗಿದೆ ಇಂಜಿನ್ ಸಿಂಬಲು. ಇಷ್ಟೋ ತನಕ ಇಂಜಿನ್ ಸಿಂಬಲ್ ಆನ್ ಆಗಿತ್ತು, ಅದು ಹೀಟ್ ಆಗಿರುತ್ತೆ ಅಂದ್ಬಿಟ್ಟು ಒಂದು ಸಣ್ಣ ಪಿಟ್ ಸ್ಟಾಪು. ಸೊ ಈಗ ಆಯ್ತಲ್ಲ, ಈಗ ಟ್ರೈ ಮಾಡೋಣ. ಆದಷ್ಟು ಹೊಸೂರುಗಡೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಮಧುರಾ ಇಲ್ಲ ಸೇಲಂ ಎಲ್ಲ ಆಗುತ್ತೆ, ಅಲ್ಲೆಲ್ಲ ರೂಮ್ ಮಾಡ್ಕೊಂಡು ಉಳ್ಕೊಂಡ್ಬಿಡ್ತೀನಿ, ವಿಧಿ ಇಲ್ಲ. ಆದಷ್ಟು ಹೊಸೂರ್ಗೆ ಹೋಗಿ ಟ್ರೈ ಮಾಡ್ತೀನಿ, ನೈಟ್ ಡ್ರೈವ್ ಮಾಡ್ತೀನಿ. ನೈಟ್ ಡ್ರೈವ್ ಇಲ್ಲಿವರೆಗೂ ಮಾಡಿಲ್ಲ ನೈಟ್ ರೈಡು. ಸೊ ಇವತ್ತು ನೈಟ್ ರೈಡ್ನ ಮಾಡೋಣ, ಬರ್ರಿ ಮುಂದೆ ಎಲ್ಲ ಸಿಗ್ತೀನಿ. ಓಕೆ ಬೈ, ಸೂರ್ಯಮಾಮ ಮುಳುಗೋದ, ಚಂದ್ರಮಾಮ ಕಾಣೋಕ್ಕೆ ಸ್ಟಾರ್ಟ್ ಆಗ್ತಾವನೆ ಈಗೀಗ. ಸಮಯ 6:15. ಯಾಕೆ ಇಷ್ಟೋ ತನಕ ಚಾರ್ಜ್ ಆಯಿತು? ಚಾರ್ಜ್ ಖಾಲಿ ಆಗುತ್ತೆ ಎಷ್ಟು ಬೇಗ? ಎಲ್ಲ ಒಂದೇ ಟೈಮಿಗೆ ಬರುತ್ತೆ ಗುರು. ಪವರ್ ಬ್ಯಾಂಕಲ್ಲಿ ಚಾರ್ಜ್ ಖಾಲಿ ಆಗೋಯ್ತು, ನಾನು ಚಾರ್ಜ್ ಇರಲಿಲ್ಲ. ಚಾರ್ಜ್ ಖಾಲಿ ಪವರ್ ಬ್ಯಾಂಕಲ್ಲಿ. ಪುಣ್ಯಕ್ಕೆ 1% ಹೊಂಟೋಗಿದ್ದನ್ನು 14-15% ತಂದು ನಿನ್ಸೈತೆ. ಅಷ್ಟಾರು ಚಾರ್ಜಿಂಗ್ ಇತ್ತಲ್ಲ, ಖುಷಿ ಪಡೋಣ. ಓಕೆ ಬೈ, ಅದೇ ಚಂದ್ರಮಾಮ ಕಾಣಿಸೋಕ್ಕೆ ಸ್ಟಾರ್ಟ್ ಆದ. ಟೈಮ್ 6:15 ಆಗಿದೆ. ನಾನು ಹೊಸೂರ್ಗೆ ಹೋಗೋದೇ 3 ಗಂಟೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹೊಸೂರ್ಗೆ ಹೋಗೋ ಬದಲು 6 ಗಂಟೆಗೆ ನಾನು ಮನೆಗೆ ಹೊಂಟೋಗ್ಬೋದಲ್ಲ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಮನೆಗೆ ಅಮ್ಮ ಫೋನ್ ಮಾಡಿದ್ದು, ಅಮ್ಮನೇ ಟೋಲತ ಒಂದು ಕಡೆ ನಿಲ್ಲಿಸಿದಾಗ, ಬೇಡ ಪ್ರೀತು ಹೊಡಿಬೇಡ ನೈಟ್ ರೈಡು. ಇಷ್ಟು ದಿನನೇ ಯೋಚನೆ ಮಾಡಲಿಲ್ಲ, ಇವತ್ತು ಯಾಕೆ ಯೋಚನೆ ಮಾಡ್ತೀಯಾ? ಆರಾಮಾಗಿ ಅಲ್ಲೆಲ್ಲರೂ ಉಳ್ಕೊಂಡಿದ್ದು ಒಂದು ನೈಟು, ಯಾವ್ದಾರು ಹೋಟ್ಲು ಪಾಟ್ಲು ಮಾಡ್ಕೊಂಡು ರೂಮ್ನ ಅಲ್ಲಿ ಉಳ್ಕೊಂಡಿದ್ದು. ಬೆಳಗ್ಗೆ ಎದ್ದು ಆರಾಮಾಗಿ ನೀನು ನಿಧಾನಕ್ಕೆ ಬಿಟ್ರು ಇಲ್ಲಿ ಬಂದು ತಲುಪ್ತೀಯ ಕತ್ಲಾಗೋಷ್ಟರಲ್ಲಿ, ಆರಾಮಾಗಿ ಬಾ ಅಂದರು. ಸೊ ಈಗ ನಾನು ಯೋಚನೆ ಮಾಡಬೇಕಾಗಿರೋದೇನೆಂದರೆ, ಇಲ್ಲಿ ನನಗೆ ಹೋಟ್ಲು ರೂಮ್ ಎಲ್ಲಿ ಸಿಗುತ್ತೆ ಅಂತೇಳಿ. ಈಗ ನಾನು ಹತ್ತತ್ರ RS ಮಂಗಳಂ ಹತ್ರ ಇದ್ದೀನಿ. ದೇವಕೋಟೆ ಕೈಕೊರಟಿ ಅಥವಾ ಪುದುಕೋಟೆ ಹತ್ರ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋಗ್ತಾ ಇದ್ದೀನಿ. ಎಲ್ಲಿ ಸಿಗುತ್ತೆ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಎಲ್ಲಿ ಸಿಗುತ್ತೆ ಅಲ್ಲಿ ರೂಮ್ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೇ ಇವತ್ತು ನೈಟು. ಯಾಕಂದರೆ ಇನ್ನೂ ಲೇಟಾಗಿ ಓಡಿಸಿದ್ರೆ ಹೊಟ್ಟೆ ಹಸಿ, ನಿದ್ದೆ, ಸುಮ್ಮನೆ ತಲೆನೋವು, ಕತ್ಲೆಗಾಟ. ஆறாம பீஸா கோக் மல்கோதினி இல்ல இல்ல அதெல்லாம் முடியாது 24 ஹவர்ஸ் எங்களுக்கு நீங்க எப்போ வேணாலும் கல்வி பண்ணிக்கலாம். ಹಲೋ ರೂಮ್ ಬಾಡಿಗೆ ಎಲ್ಲ ಕಡಿಮೆ ಮಾಡೋಕ್ಕಾಗಲ್ಲ ಅಂತ 900 ಮಾತ್ರ ಕೊಡೋದು. ಹೌದಾ, ಫೋನ್ ಪೇ कर देता हूँ. जीपे है? हाँ हाँ ಹಾಂ ಹಾಂ ಅದೇನು ಹೇಳ್ತಾರೋ ನನಗಂತ ಅರ್ಥ ಆಗ್ತಾಯಿಲ್ಲ ಗುರು. ಹಲೋ ರಾಜಶೇಖರು ಕೇಳಿಸ್ಕೊತಾರ ಅವ್ರು, ಏನೋ ಬೈದಿದ್ವರು ಆಮೇಲೆ ನನಗೆ ಭಾಷೆ ಬೇರೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಬೈದಿದ್ದು ಬಿಟ್ಟರು.